ಓದಲು ಅಂತ ವಿದೇಶಕ್ಕೆ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ನೋಡಿ. ಹೌದು ಸ್ನೇಹಿತರೆ, ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಅನ್ನೋ ಒಂದು ವಿಚಾರದಲ್ಲಿ ಒಂದು ಅಪ್ಪು ಅವರು ತಮ್ಮ ಮಗಳನ್ನ ವಿದೇಶಕ್ಕೆ ಕಳಿಸಿದ್ರು. ಯಾಕಪ್ಪ ಅಂತಂದ್ರೆ ತುಂಬಾ ಒಂದು ಇಷ್ಟಪಟ್ಟು ಒಂದು ವಿದೇಶಕ್ಕೆ ಕಳಿಸಿದ್ರು. ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ಸೊ ಅವ್ರಿಗೆ ಯಾವುದೇ ಕುಂದು ಕೊರತೆ ಬರಬಾರ್ದು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡಬೇಕು ನನ್ನ ಮಕ್ಕಳು ಅನ್ನೋ ಒಂದು ಆಸೆಯಿಂದ ಅಪ್ಪು ಅವರು ತಮ್ಮ ಮಕ್ಕಳನ್ನ ಸೊ ಒಂದು ವಿದೇಶದಲ್ಲಿ ಒಂದು ಧೃತಿ ಅವರನ್ನ ಒಂದು ವಿದೇಶಕ್ಕೆ ವ್ಯಾಸಂಗಕ್ಕಾಗಿ ಉನ್ನತ ವ್ಯಾಸಂಗಕ್ಕಾಗಿ ಇಟ್ಟಿದ್ರು. ಸೊ ಆದ್ರೆ ಒಂದು ತುಂಬಾ ಸಮಯದಲ್ಲಿ ನಾವು ನೋಡಿದ್ದೇವೆ. ಸೊ ಅಪ್ಪು ಅವರು ಮರಣ ಹೊಂದಿದಾಗಲೂ ಕೂಡ ಒಂದು ವಿದೇಶದಲ್ಲೇ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಇದ್ರು. ಸೊ ಒಂದು ವಿದೇಶದಿಂದ ಬಂದು ಇಳಿದಂತ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಈಗಲೂ ಕೂಡ ಒಂದು ಕಣ್ಣ ಮುಂದೆ ಆ ಒಂದು ದೃಶ್ಯಗಳು ಇದ್ದೇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಓದ್ಲು ಅಂತ ಒಂದು ವಿದೇಶದಲ್ಲಿ ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗಕ್ಕೆ ಇಟ್ರೆ ಸೊ ಒಂದು ಅಪ್ಪು ಅವರ ಮಗಳು ಧೃತಿ ಮಾಡಿದ್ದೇನೆ ನೋಡಿ. ಸೊ ಒಂದು ಅಪ್ಪು ಅವರ ಮಗಳು ಧೃತಿ ಮಾಡಿದ್ದನ್ನ ನೋಡಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಒಂದು ದೊಡ್ಡ ಮನೆ ಕುಟುಂಬ ಕಣ್ಣೀರನ್ನ ಹಾಕಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಅಷ್ಟಕ್ಕೂ ಏನ್ ಮಾಡಿದ್ರು ಧೃತಿ ಪುನೀತ್ ರಾಜ್ಕುಮಾರ್ ಅವರು, ಸೊ ತುಂಬಾನೇ ನಂಬಿಕೆ ಇಟ್ಟಿದ್ದಕ್ಕೆ ಏನ್ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅಪ್ಪು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅಪ್ಪು ಅಂದ್ರೆ ಎಲ್ಲರಿಗೂ ಇಷ್ಟ. ಸೊ ತುಂಬಾನೇ ಒಂದು ಶ್ರಮಜೀವಿ ಅಪ್ಪು ಅವರು ಕೂಡ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬಹುದು. ಹಲವಾರು ಜನರಿಗೆ ಒಂದು ದಾನ ಧರ್ಮಗಳನ್ನ ಮಾಡ್ತಾ ಸಮಾಜ ಕಾರ್ಯಗಳಿಗೆ ಒಂದು ತುಂಬಾನೇ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಸಮಾಜಮುಖಿ ಕಾರ್ಯದಲ್ಲಿ ಒಂದು ತೊಡಗಿಕೊಂಡ್ರು. ಸೊ ಎಲ್ಲ ಜನರನ್ನು ಕೂಡ ಒಂದು ಸಮಾನವಾಗಿ ಕಂಡುಬಿಟ್ಟು ಸೊ ಎಲ್ರಿಗೂ ಕೂಡ ಒಂದು ಯಾರು ಒಂದು ಕಷ್ಟದಲ್ಲಿ ಇರ್ತಾರೋ ಸೊ ಅವರಿಗೆ ಯಾರಿಗೂ ಗೊತ್ತಿಲ್ಲದಂತೆ ದಾನ ಧರ್ಮಗಳನ್ನ ಮಾಡಿದ್ರು. ಸೊ ಯಾವ ರೀತಿಯಾಗಿ ಅಪ್ಪ ಅಂತಂದ್ರೆ ಒಂದು ಎಡಗೈಗೆ ಮಾಡಿದ್ದು ಬಲಗೈಗೆ ಗೊತ್ತಿರೋದ್ರ ಹಾಗೆ ಸೊ ಆ ರೀತಿಯಾದ ಒಂದು ಕಾರ್ಯಗಳನ್ನ ಒಂದು ಅಪ್ಪು ಅವರು ಮಾಡಿದ್ದಾರೆ. ಸೊ ಆ ರೀತಿಯಾದ ಒಂದು ಸಹಾಯಗಳನ್ನ ಸೊ ದಾನ ಧರ್ಮಗಳನ್ನ ಮಾಡಿದ್ದಾರೆ. ಎಷ್ಟೋ ಒಂದು ದಾನ ಧರ್ಮಗಳನ್ನ ಇವರು ಮಾಡಿದ್ದಾರೆ. ಎಷ್ಟೊಂದು ಅನಾಥಾಶ್ರಮಗಳು ಕೂಡ ಇವರ ಒಂದು ನೇತೃತ್ವದಲ್ಲೇ ನಡೆಯುತ್ತಾ ಇವೆ. ಸೊ ಎಷ್ಟೊಂದು ಒಂದು ಅನಾಥಾಶ್ರಮಗಳಾಗಿರ್ಬೋದು, ಒಂದು ವೃದ್ಧಾಶ್ರಮಗಳಾಗಿರ್ಬೋದು, ಎಲ್ಲವೂ ಕೂಡ ಇವರ ಒಂದು ನೇತೃತ್ವದಲ್ಲೇ ನಡೀತಾ ಇರುತ್ತೆ. ಹೌದು ಸ್ನೇಹಿತರೆ, ಸೊ ಅಷ್ಟಾದ್ರೂ ಕೂಡ ಈ ಒಂದು ವಿಚಾರ ಯಾರಿಗೂ ಕೂಡ ಎಲ್ಲೂ ಕೂಡ ಅಪ್ಪು ಅವರು ಹೇಳ್ಕೊಟ್ಟಿಲ್ಲ. ಸೊ ಇಂದಿನ ದಿನಮಾನಗಳಲ್ಲಿ ₹1 ಖರ್ಚು ಮಾಡಿದ್ರೆ ಸೊ ಅದಕ್ಕೆ ಒಂದು ₹10 ಪ್ರಚಾರವನ್ನ ಮಾಡ್ತಾರೆ. ₹1 ದಾನವನ್ನ ಮಾಡಿದ್ರೆ ಒಂದು ₹10 ಪ್ರಚಾರವನ್ನ ಮಾಡ್ತಾರೆ. ಸೊ ಅಂತಹ ಒಂದು ದಿನಮಾನಗಳಲ್ಲಿ ಸೊ ಇಷ್ಟೊಂದು ದಾನ ಧರ್ಮಗಳನ್ನ ಮಾಡಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆ ಮನುಷ್ಯ ನಿಜವಾಗ್ಲೂ ದೇವರೇ ಬಿಡಿ. ಸೊ ಅದಕ್ಕಾಗಿಯೇ ಇಂದಿಗೂ ಕೂಡ ಒಂದು ಅಪ್ಪು ಅವರು ಒಂದು ದೇವರ ಸ್ಥಾನದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನೆಲೆ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬಾನೇ ಖುಷಿ ಆಗುತ್ತೆ ಅಪ್ಪು ಅವ್ರನ್ನ ನೋಡಿದ್ರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರನ್ನ ಒಂದು ವಿದೇಶದಲ್ಲಿ ಒಂದು ಉನ್ನತ ವ್ಯಾಸಂಗಕ್ಕೆ ಒಂದು ಅಪ್ಪು ಅವರು ಇಟ್ಟಿದ್ರು. ಸೊ ಈಗಲೂ ಕೂಡ ಅವರು ಅಲ್ಲೇ ಇದ್ರು. ಸೊ ಮೊನ್ನೆ ಅಷ್ಟೇ ಒಂದು ಡಿಗ್ರಿ ಪದವಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ ಪದವಿಯನ್ನ. ಸೊ ಅಷ್ಟಕ್ಕೂ ಏನ್ ಮಾಡಿದ್ರು, ಯಾಕೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರು ಹಾಕಿದ್ರಪ್ಪ ಅಂತಂದ್ರೆ ತಮ್ಮ ಮಗಳು ಓದ್ಬೇಕು ಅನ್ನೋದು ಒಂದು ಎಲ್ಲರ ಆಸೆ ಆಗಿತ್ತು. ಸೊ ಅದಾಗೆ ಚೆನ್ನಾಗೇನೆ ಒಂದು ಓದ್ತಾ ಇದ್ರು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು. ಆದ್ರೆ ಮೊನ್ನೆ ನಡೆದ ಒಂದು ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನ ಒಂದು 3 ಸ್ಪರ್ಧೆಗಳಲ್ಲಿ ಪಡೆದಿದ್ದಾರಂತೆ. ಸೊ ಒಂದು 3 ಸ್ಪರ್ಧೆಗಳಲ್ಲಿ ಒಂದು ಪ್ರಥಮ ಸ್ಥಾನವನ್ನ ಪಡೆದಿದ್ದನ್ನ ನೋಡ್ಬಿಟ್ಟು ಸೊ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಒಂದು ಇನ್ನಷ್ಟು ಕುಟುಂಬ ಒಂದು ಕಣ್ಣೀರನ್ನ ಹಾಕಿದೆ, ಒಂದು ಆನಂದ ಬಾಷ್ಪವನ್ನ ಹಾಕಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಈ ಒಂದು ಅವರ ಮಗಳ ಸಾಧನೆ ಬಗ್ಗೆ ಏನ್ ಅನಿಸುತ್ತೆ ನಿಮಗೆ, ಒಂದು ಅಪ್ಪು ಅವರ ಮಗಳ ಸಾಧನೆ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ.